ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ನ್ಯೂ ಬ್ಲಡ್ ಲೈನ್ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸೋಲೋ ಸಿಕೋವಾ, ಜಾಕೋಬ್ ಫಾಟು ಹಾಗೆ ಟಾಮಾ ಟೋಂಗಾ ಇವರೆಲ್ಲರೂ ಕೂಡ ರಿಂಗ್ ಗೆ ಬರ್ತಾರೆ. ಅಂಡ್ ನಮ್ಮ ಸೋಲೋ ಸಿಕೋವಾ ಅವರು ಮೈಕ್ ನ ತಗೊಂಡು ಸ್ಮ್ಯಾಕ್ ಡೌನ್ ಅಕ್ನಾಲೇಜ್ ಮೀ ಅಂತ ಹೇಳ್ತಾರೆ. ಅಂಡ್ ಅದಾದ್ಮೇಲೆ ಹೇಳ್ತಾರೆ, ರೋಮನ್ ರೈನ್ಸ್ ತನ್ನ ಯಾಟ್ ನಲ್ಲಿ ಕೂತ್ಕೊಂಡು ವೈಸ್ ಮ್ಯಾನ್ ಜೊತೆ ನನಗೆ ಚಾಲೆಂಜ್ ಮಾಡ್ತಾನೆ ಜನವರಿ 6ನೇ ತಾರೀಕು ಒಂದು ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚಿಗೆ. ಅದು ಕೂಡ ಟ್ರೈಬಲ್ ಚೀಫ್ ಯಾರು ಅಂತ ಡಿಸೈಡ್ ಮಾಡೋದಕ್ಕೆ. ರೋಮನ್ ರೈನ್ಸ್, ನಿನ್ನ ಈ ಒಂದು ಚಾಲೆಂಜ್ ನಾನು ಕೂಡ ಈಗ ಒಪ್ಕೋತಾ ಇದ್ದೀನಿ. ನನ್ನ ಬ್ಲಡ್ ಲೈನ್ ಕೂಡ ನಾನು ಸೈಡಿಗೆ ಇಡ್ತೀನಿ, ನಿನ್ನ ಬ್ಲಡ್ ಲೈನ್ ಕೂಡ ನೀನು ಸೈಡಿಗೆ ಇಡು. ಜಿಮ್ಮಿ ಊಸೋನ ಸೈಡ್ಗಿಡೋ, ಜೆ ಊಸೋನ ಸೈಡ್ಗಿಡೋ, ವಾಯ್ಸ್ ಮ್ಯಾನ್ ನ ಸೈಡ್ಗಿಡೋ. ಒನ್ ಆನ್ ಒನ್ ನನ್ನ ವಿರುದ್ಧ ಬಾ. ಏನೇ ಆಗ್ಲಿ ನಾನೇ ಟ್ರೈಬಲ್ ಚೀಫ್ ಆಗಿರ್ತೀನಿ. ಜನವರಿ 6ನೇ ತಾರೀಕು ನಾನು ಟ್ರೈಬಲ್ ಚೀಫ್ ಆಗಿ ಎಂಟ್ರಿ ಕೊಡ್ತೀನಿ ಮಂಡೇ ನೈಟ್ ರಾಗೆ. ಅಂಡ್ ಟ್ರೈಬಲ್ ಚೀಫ್ ಆಗಿ ಮಂಡೇ ನೈಟ್ ರಾನ ಎಕ್ಸಿಟ್ ಮಾಡ್ತೀನಿ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ. ಸಡನ್ ಆಗಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರಿಂಗಿಗೆ ಬರ್ತಾರೆ. ಅಂಡ್ ಅದನ್ನ ನೋಡಿ ನಮ್ಮ ಸೋಲೋ ಸಿಕೋವಾ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಡ್ರೂ, ನೀನು ನನ್ನ ಬ್ರದರ್ ಮೇಲೆ ಅಟ್ಯಾಕ್ ಮಾಡಿದ್ದು ನನಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಬಟ್ ನೀನಿಲ್ಲಿ ಬಂದು ನನ್ನನ್ನ ಇಂಟರಪ್ಟ್ ಮಾಡ್ತಾ ಇದೆಯಲ್ಲ, ಇದಕ್ಕೆ ನೀನು ಒಂದು ಒಳ್ಳೆ ರೀಸನ್ ನ ಕೊಡು ಅಂತ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು, ನಾನಿಲ್ಲಿ ಮಾತಾಡೋದಕ್ಕೆ ಬಂದಿರೋ ವಿಚಾರನ ಬೇಗ ಮಾತಾಡಿ ಮುಗಿಸ್ತೀನಿ, ಯಾಕಂದ್ರೆ ನಾನು ನಿನ್ ಜೊತೆ ಮಾತಾಡ್ಕೊಂಡು ನಿಂತ್ಕೊಳ್ಳೋದಿಕ್ಕೆ ನನಗೂ ಕೂಡ ಇಷ್ಟ ಇಲ್ಲ. ಯಾಕಂದ್ರೆ ನನಗೆ ನಿನ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ ಸೋಲೋ. ಯಾಕಂದ್ರೆ ನೀನೇ ಕ್ಲಾಶ್ ಎಟ್ ಕ್ಯಾಸಲ್ ಅಲ್ಲಿ ನಾನು WWE ಚಾಂಪಿಯನ್ಶಿಪ್ ನ ಗೆಲ್ದೇ ಇರೋದಕ್ಕೆ ಕಾರಣ, ನೀನೇ ಮುಖ್ಯವಾಗಿ ಕಾರಣ. ಬಟ್ ಈಗ ನಾನು ನಿನ್ನನ್ನ ಬಿಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ನೀನಿವಾಗ ರೋಮನ್ ರೈನ್ಸ್ ಅವರ ವಿರುದ್ಧ ನಿಂತಿದ್ಯಾ. ರೋಮನ್ ರೈನ್ಸ್ ಅವರ ವಿರುದ್ಧ ನಿಲ್ಲೋದಕ್ಕೆ ನೀನೊಬ್ನೇ ಧೈರ್ಯ ಮಾಡಿರೋದು. ನಾನು ಇಡೀ OG ಬ್ಲಡ್ ಲೈನ್ ನ ನಾಶ ಮಾಡಿಕೊಂಡು ಬರ್ತಾ ಇದ್ದೀನಿ. ಅದೇ ನನ್ನ ಲೈಫ್ ನ ಮುಖ್ಯವಾದ ಗುರಿ ಇದೆ. ಅಂಡ್ ಅದರಲ್ಲಿ ನೀನು ಕೂಡ ಇರ್ತೀಯ. ಬಟ್ ಈಗ ನೀನು ರೋಮನ್ ರೈನ್ಸ್ ಅವರ ವಿರುದ್ಧ ನಿಂತಿರೋದ್ರಿಂದ ನಾನು ನಿನಗೆ ಏನು ಕೂಡ ಮಾಡೋದಿಲ್ಲ. ಹೋಗು, ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸು. ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸಿ ನೀನು ಟ್ರೈಬಲ್ ಚೀಫ್ ಆಗು. ಬಟ್ ಯಾವಾಗ ನೀನು ರೋಮನ್ ರೈನ್ಸ್ ಅವರ ಸ್ಟೋರಿನ ಫಿನಿಶ್ ಮಾಡಿ ಬರ್ತೀಯೋ, ಆಗ ನಾನು ಹಾಗೆ ನೀನು ನಿಂತ್ಕೊಂಡು ನಮ್ಮ ಸ್ಟೋರಿ ಬಗ್ಗೆ ಮಾತಾಡೋಣ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ನಮ್ಮ ಸೋಲೋ ಸಿಕೋವಾ ಅವರು ಖುಷಿಯಾಗಿ ಓಕೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜಿಮ್ಮಿ ಊಸೋ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಕಾಲಿಟ್ಕೊಂಡು ರಿಂಗ್ ಕೆಳಗಡೆ ಹೇಳ್ಕೊತಾರೆ. ಅಂಡ್ ಅವರು ಸ್ಟ್ರೆಚರ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಅಟ್ಯಾಕ್ ಮಾಡಿಕೊಂಡು ಕ್ರೌಡ್ ಕಡೆಯಿಂದ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಸಡನ್ ಆಗಿ ನಮಗೆ ಎಲೆನೈಟ್, ಅಪೋಲೋ ಕ್ರೂಸ್ ಹಾಗೆ ಆಂಡ್ರಾದಿ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನ ಕೂಡ WWE ಅವರು ಸೆಟಪ್ ಮಾಡ್ತಾರೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನ್ಯೂ ಬ್ಲಡ್ ಲೈನ್ ವಿನ್ ಆಗಿದ್ದಾರೆ. ಏನೇ ಆಗ್ಲಿ ಗೈಸ್, ಸದ್ಯಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳಿದ್ದಾರೆ, ನಾನು ಈಗ ನಿನ್ನನ್ನ ಬಿಡ್ತಾ ಇದ್ದೀನಿ. ಬಟ್ ನೀನು ರೋಮನ್ ರೈನ್ಸ್ ಅವರ ಜೊತೆ ನಿನ್ನ ಸ್ಟೋರಿನ ಫಿನಿಶ್ ಮಾಡ್ಕೊಂಡು ಬಾ, ಆಗ ನಾನು ನಿನ್ನನ್ನು ಕೂಡ ನೋಡ್ಕೋತೀನಿ ಅಂತ. ಯಾಕಂದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಪಣ ತೊಟ್ಟಿದ್ದಾರೆ. OG ಬ್ಲಡ್ ಲೈನ್ ಅಲ್ಲಿ ಇದ್ದ ಯಾವ ಒಬ್ಬ ಮೆಂಬರ್ನು ಕೂಡ ನಾನು ಸುಮ್ನೆ ಬಿಡೋದಿಲ್ಲ ಅಂತ. ನೋಡೋಣ ಗೈಸ್ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಓವರ್ ಆಲ್ ಸ್ಮ್ಯಾಕ್ ಡೌನ್ ಓಪನಿಂಗ್ ಮಾತ್ರ ಸಖತ್ತಾಗೆ ಆಗಿತ್ತು. ಇದಾದ್ಮೇಲೆ ನಮಗೆ ಕೆವಿನ್ ಓಯನ್ಸ್ ಅವರ ಒಂದು ವಿಡಿಯೋ ಪ್ಯಾಕೇಜ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೆವಿನ್ ಓಯನ್ಸ್ ಅವರು ಹೇಳ್ತಾರೆ, ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಏನೇನಾಯ್ತೋ ಅದೆಲ್ಲದಕ್ಕೂ ಕೂಡ ಸ್ವಲ್ಪ ಜನ ನನ್ನನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅದು ನನ್ನ ತಪ್ಪಲ್ಲ. ರೆಫ್ರಿ ಆಗಿರ್ಬೋದು, ನಿಕ್ ಕಾರ್ಡಿಸ್ ಆಗಿರ್ಬೋದು, ಟ್ರಿಪಲ್ ಎಚ್ ಆಗಿರ್ಬೋದು, ಪೀಪಲ್ಸ್ ಗಳಾಗಿರ್ಬೋದು, ಎಲ್ಲರೂ ಕೂಡ ನನ್ನನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನನಗೆ ಮೋಸ ಆಗಿದೆ. ಅಂಡ್ ಕೋಡಿ ರೋಡ್ಸ್ ನನಗೆ ಮೋಸ ಮಾಡಿದ್ದಾನೆ. ಅದರಿಂದ ನಾನು ಅವತ್ತು ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಆಗ್ಲಿಲ್ಲ. ಆದ್ರೂ ಕೂಡ ನಾನು ಆ ಒಂದು ಚಾಂಪಿಯನ್ಶಿಪ್ ನ ತಗೊಂಡು ಬಂದಿದ್ದೀನಿ. ಯಾಕಪ್ಪ ಅಂದ್ರೆ ಆ ಒಂದು ಚಾಂಪಿಯನ್ಶಿಪ್ ನನಗೆ ಸೇರಿದ್ದು. ಈ ಒಂದು ಚಾಂಪಿಯನ್ಶಿಪ್ ನನಗೆ ಏನ್ ಬೇಕೋ ಅದು ಸಿಗೋವರೆಗೂ ಇದನ್ನ ನಾನು ನನ್ನ ಕೈಯಲ್ಲೇ ಇಟ್ಕೊಂಡಿರ್ತೀನಿ. ನೀವು ಒಬ್ಬ ವ್ಯಕ್ತಿನ ಎಲ್ಲಿವರೆಗೂ ಪುಷ್ ಮಾಡಬಹುದು ಅಂದ್ರೆ ಅವನು ಸ್ನ್ಯಾಪ್ ಮಾಡೋ ತನಕ ಮಾತ್ರ ನೀವು ಒಬ್ಬ ವ್ಯಕ್ತಿನ ಪುಷ್ ಮಾಡಬಹುದು. ಬಟ್ ನನ್ನ ವಿಚಾರದಲ್ಲಿ ನಾನು ಇನ್ನೂ ಕೂಡ ಸ್ನ್ಯಾಪ್ ಮಾಡೇ ಇಲ್ಲ. ಬಟ್ ಯಾವಾಗ ಹೊಡಿತೀನೋ ಅದು ನಿಜವಾಗ್ಲೂ ಕೂಡ ಚೆನ್ನಾಗಿರೋದಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಎಲ್ಲವೂ ಕೂಡ ನಿಮ್ಮ ಮೇಲಿದೆ. ಯಾರು ನನ್ನನ್ನ ಬ್ಲೇಮ್ ಮಾಡ್ತಾ ಇದ್ದೀರೋ ಆ ಜನಗಳ ಮೇಲೆ ಇದೆ. ನಾನು ಮುಂದೆ ಏನ್ ಮಾಡ್ತೀನೋ ಆ ಒಂದು ವಿಚಾರ ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ಇಡೀ ಎಂಟೈರ್ WWE ಯೂನಿವರ್ಸ್ಗೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ನಿಮ್ಮ ರಿಯಾಕ್ಷನ್ ಯಾವ ರೀತಿ ಇರುತ್ತೋ
ಅದರ ರೀತಿನೇ ನಾನು ಕೂಡ ರಿಯಾಕ್ಟ್ ಮಾಡ್ತೀನಿ ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ತಿಳಿಸಿದ್ದಾರೆ. ನೋಡೋಣ ಗೈಸ್, ಜನಗಳು ನಮ್ಮ ಕೆವಿನ್ ಓಯನ್ಸ್ ಅವರಿಗೆ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅಂತ. ಇದಾದ್ಮೇಲೆ ನಿಮಗೆ ಗ್ರೇಸನ್ ವಾಲರ್ ಎಫೆಕ್ಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಗ್ರೇಸನ್ ವಾಲರ್ ಎಫೆಕ್ಟ್ ಗೆ ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಬಂದಿರ್ತಾರೆ. ಬ್ರಾನ್ ಸ್ಟ್ರೋಮನ್ ಅವರು ಕ್ರಿಸ್ಮಸ್ ಡ್ರೆಸ್ ಅಲ್ಲಿ ಬಂದಿರ್ತಾರೆ. ಅದನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಮ್ಮ ಗ್ರೇಸನ್ ವಾಲರ್ ಅವರು ಬ್ರಾನ್ ಸ್ಟ್ರೋಮನ್ ಅವರಿಗೆ ಹೇಳ್ತಾ ಇರ್ತಾರೆ, ನೀನು ನಮ್ಮ ಜೊತೆ ಸೇರ್ಕೋ, ನಮ್ಮ ಜೊತೆ ಬುದ್ಧಿ ಇದೆ, ನಿನ್ನ ಜೊತೆ ಮಾಂಸ ಇದೆ, ಬುದ್ಧಿ ಮತ್ತೆ ಮಾಂಸ ಎರಡು ಕೂಡ ಸೇರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಕಾರ್ಮೆಲಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕಾರ್ಮೆಲಾ ಅವರು ಬಂದ್ಬಿಟ್ಟು ಕಳೆದ ವಾರ ನಾನು ಸೋತಿದ್ದೀನಿ ಬಟ್ ಸತ್ತಿಲ್ಲ ಅಷ್ಟೇ, ಮತ್ತೊಮ್ಮೆ ನನಗೆ ರೀಮ್ಯಾಚ್ ಬೇಕು ಅಂತ ಹೇಳ್ತಾರೆ. ಅಂಡ್ ಇಲ್ಲಿ ಒಂದು ರೀಮ್ಯಾಚ್ ಕೂಡ ಸೆಟ್ ಆಗುತ್ತೆ ಬ್ರಾನ್ ಸ್ಟ್ರೋಮನ್ ಹಾಗೆ ಕಾರ್ಮೆಲಾ ಅವರ ನಡುವೆ. ಮ್ಯಾಚ್ ಕಡೆ ಬರೋದಾದ್ರೆ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಅಟ್ಯಾಕ್ ಮಾಡೋದಕ್ಕೆ ಹೋದಾಗೆಲ್ಲ ನಮ್ಮ ಕಾರ್ಮೆಲಾ ಅವರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗು ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು. ಇವರಿಬ್ರು ಕೂಡ ರಿಂಗ್ ಸೈಡ್ ಕಿತ್ತಾಡ್ತಾ ಇರ್ತಾರೆ, ರೆಫ್ರಿ ಕೌಂಟ್ ಮಾಡ್ತಾ ಇರ್ತಾರೆ. ಇನ್ನೇನು 9 ಕೌಂಟ್ ಆಗಿರುತ್ತೆ. ಸಡನ್ ಆಗಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರೇ ಕಾರ್ಮೆಲಾ ಅವ್ರನ್ನ ರಿಂಗ್ ಮೇಲ್ಗಡೆ ಎಸಿತಾರೆ. ಅಂಡ್ ರೆಫ್ರಿ 10 ಕೌಂಟ್ ಕೂಡ ಮಾಡ್ಬಿಡ್ತಾರೆ. ಅಂಡ್ ಕೌಂಟ್ ಡೌನ್ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕಾರ್ಮೆಲಾ ಅವರು ಗೆದ್ದಿದ್ದಾರೆ ಅಂತಾನೆ ಹೇಳ್ಬಹುದು. ಆ ಒಂದು ವಿಚಾರ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಮ್ಮ ಬ್ರಾನ್ ಸ್ಟ್ರೋಮನ್ ಅವರ ಮಿಸ್ಟೇಕ್ ಇಂದನೇ ಇವತ್ತು ಅವರು ಸೋತಿದ್ದಾರೆ. ಇದಾದ್ಮೇಲೆ ನಿಮಗೆ ಅಲೆಕ್ಸ್ ಶೆಲ್ಲಿ ಹಾಗೆ ಜಾನಿ ಗೆರ್ಗೆನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಒಂದು ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ಅವರವರ ಟ್ಯಾಗ್ ಟೀಮ್ ಪಾರ್ಟ್ನರ್ಸ್ ಗಳ ಇಂಟರ್ಫರೆನ್ಸ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ತಮೋಸೋ ಚಾಂಪಾ ಅವರು ಕೂಡ ಬರ್ತಾರೆ. ಅಂಡ್ ಆ ಒಂದು ಗ್ಯಾಪ್ ಅಲ್ಲಿ ನಮ್ಮ ಅಲೆಕ್ಸ್ ಶೆಲ್ಲಿ ಅವ್ರನ್ನ ಜಾನಿ ಗೆರ್ಗೆನ್ ಅವರು ರೋಲ್ ಅಪ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊತಾರೆ. ಇದಾದ್ಮೇಲೆ ನಿಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. WWE ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಬಿಯಾಂಕಾ ಬ್ಲೇರ್ ಅಂಡ್ ನಯೋಮಿ ವರ್ಸಸ್ ಕ್ಯಾಂಡಸ್ ಲೆರೆ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ನನಗಂತೂ ನಮ್ಮ ನಯೋಮಿ ಅವರ ಪರ್ಫಾರ್ಮೆನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಯೋಮಿ ಅವರೇ ಪಿನ್ಫಾಲ್ ಮಾಡೋದ್ರ ಮುಖಾಂತರ ವಿನ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಅವರು ಸ್ಪ್ಲಿಟ್ ಲೆಗ್ಡ್ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ತಾರೆ ಕ್ಯಾಂಡಸ್ ಲೆರೆ ಅವರಿಗೆ. ಅಂಡ್ ಕ್ಯಾಂಡಸ್ ಲೆರೆ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗೋದ್ರ ಮುಖಾಂತರ ಒನ್ ಆಫ್ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ ಆಗಿದ್ದಾರೆ. ಸೊ ನಾನು ಈ ಒಂದು ಸ್ಟೋರಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋದೇ ಜೇಡ್ ಕಾರ್ಗಿಲ್ ಅವರ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು ಅಂತ ನೋಡೋದಕ್ಕೆ. ಕಾದ್ ನೋಡೋಣ ಗೈಸ್, ಇನ್ನು ಎಷ್ಟು ದಿನ ಆ ಒಂದು ವಿಚಾರನ WWE ಅವರು ರಿವೀಲ್ ಮಾಡ್ತಾರೆ ಅಂತ. ಅಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಎಂಡ್ ಆಗುತ್ತೆ. ಓವರ್ ಆಲ್ ಸ್ಮ್ಯಾಕ್ ಡೌನ್ ಕಡೆ ಮಾತಾಡೋದಾದ್ರೆ ನನಗೆ ಒಂದ್ ರೀತಿ ಡೀಸೆಂಟ್ ಶೋ ಅಂತಾನೆ ಹೇಳ್ಬಹುದು. ಮೊದಲೇ ಸ್ಪಾಯ್ಲ್ ಆಗಿದ್ರಿಂದ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಇರಲಿಲ್ಲ. ಬಟ್ ಸ್ಪಾಯ್ಲ್ ಆಗ್ಲಿಲ್ಲ ಅಂದಿದ್ರೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಬ್ಲಡ್ ಲೈನ್ ಸೆಗ್ಮೆಂಟ್ ಇನ್ನೂ ಕೂಡ ಎಫೆಕ್ಟಿವ್ ಅಂತ ಅನ್ಸೋದು ಅಂತಾನೆ ಹೇಳ್ಬಹುದು. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.